ಪಹಲ್ಗಾಮ್ ದಾಳಿ ಹಿನ್ನೆಲೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆರಂಭವಾಗಿದೆ. ಯುದ್ಧದ ಹಿನ್ನೆಲೆ ರಜೆಯಲ್ಲಿರುವ ಯೋಧರಿಗೆ ಕರ್ತವ್ಯಕ್ಕೆ ಮರಳುವಂತೆ ಸೈನ್ಯ ಸಂದೇಶ ನೀಡಿದೆ. ಈ ಹಿನ್ನೆಲೆಯಲ್ಲಿ ರಜೆಯಲ್ಲಿದ್ದ ಎಲ್ಲ ಯೋಧರು ಕರ್ತವ್ಯಕ್ಕೆ ಮರಳುತ್ತಿದ್ದಾರೆ. ಅದರಂತೆ ಕಲಬುರಗಿ ಜಿಲ್ಲೆ ಆಳಂದ್ ತಾಲೂಕಿನ ಯೋಧ ಒಂದು ವಾರದ ಹಿಂದೆಯಷ್ಟೇ ಹೆರಿಗೆಯಾದ ಹೆಂಡತಿ ಮತ್ತು ಮಗುವನ್ನು ಬಿಟ್ಟು ಕರ್ತವ್ಯಕ್ಕೆ ತೆರಳಿದ್ದಾರೆ. ಸೈನ್ಯಕ್ಕೆ ಸೇರಿದ ಮೇಲೆ ದೇಶದ ರಕ್ಷಣೆಗೆ ತಾನು ಸದಾ ಸಿದ್ಧ ಎಂದು ಗಟ್ಟಿ ಗುಂಡಿಗೆಯಿಂದ ಗಡಿಯಲ್ಲಿ ಎದೆಗುಟ್ಟು ನಿಲ್ಲುವ ಸೈನಿಕ ಎಂತಹ ಸಂದರ್ಭದಲ್ಲೂ ಎಂತಹ ತ್ಯಾಗಕ್ಕೂ ಸಿದ್ಧನಿರ್ತಾನೆ. ಕರ್ತವ್ಯಕ್ಕೆ ಕರೆ ಬಂದಾಗ ತನ್ನ ಯಾವುದೇ ಸಂತೋಷದ ಕ್ಷಣಗಳನ್ನ ಬಿಟ್ಟು ಸೈನ್ಯಕ್ಕೆ ಮರಳ್ತಾನೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ದುತ್ತರ್ಗಾಂವ್ ನಿವಾಸಿ ಹನುಮಂತರಾಯ ಅವಸೆ ವಾರದ ಹಿಂದಷ್ಟೇ ಜನಿಸಿದ ಮಗು ಹಾಗೂ ಬಾಣಂತಿ ಪತ್ನಿಯನ್ನ ಬಿಟ್ಟು ಯುದ್ಧ ಭೂಮಿಗೆ ತೆರಳಿದ್ದಾರೆ. ಕಳೆದ 20 ವರ್ಷಗಳಿಂದ ಸಿಆರ್ಪಿಎಫ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ರು. ಪತ್ನಿಯ ಡೆಲಿವರಿ ಹಿನ್ನೆಲೆಯಲ್ಲಿ 1 ತಿಂಗಳ ರಜೆಯ ಮೇಲೆ ತವರಿಗೆ ಬಂದಿದ್ರು. ವಾರದ ಹಿಂದಷ್ಟೇ ಹನುಮಂತರಾಯ್ ಅವರಿಗೆ ಗಂಡು ಮಗು ಜನಿಸಿದೆ. ಆದರೆ ಭಾರತೀಯ ಸೇನೆ ತುರ್ತು ಸೇವೆಗೆ ಆಗಮಿಸುವಂತೆ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ದೇಶ ಸೇವೆಗೆ ತೆರಳಿದ್ದಾರೆ. ನನಗೆ ಮಗು, ಮನೆ, ಕುಟುಂಬಕ್ಕಿಂತ ದೇಶವೇ ಮುಖ್ಯ. ನನಗೆ ಸೇವೆ ಸೇರುವ ಮುನ್ನ ಕಲಿಸಿದ್ದು ಸಹ ಇದೇ ವಾಕ್ಯ. ಹಾಗಾಗಿ ದೇಶ ಸೇವೆಗಾಗಿ ತೆರಳುತ್ತಾ ಇದ್ದೇನೆ ಅಂತಾರೆ ಯೋಧ ಹನುಮಂತರಾಯ. ಹೌದು, ಕಲಬುರಗಿಯ ವೀರ ಯೋಧ ಹನುಮಂತರಾಯ್ ಅವಸೆ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದಾರೆ. ನನ್ನ ಗಂಡ ನಮಗೆ ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗ್ತಿರೋ ಬಗ್ಗೆ ಬೇಜಾರಿಲ್ಲ. ನನಗೆ ನನ್ನ ಗಂಡನ ಬಗ್ಗೆ ಹೆಮ್ಮೆ ಇದೆ ಅಂತಾರೆ ಅವರ ಧರ್ಮಪತ್ನಿ ಸ್ನೇಹ. ವಾರದ ಹಿಂದಷ್ಟೇ ಜನಿಸಿದ ಮಗು ಹಾಗೂ ಇನ್ನಿಬ್ಬರು ಮಕ್ಕಳಿಗೆ ಸಿಹಿ ಮುತ್ತು ಕೊಟ್ಟು ಜಮ್ಮುಗೆ ತೆರಳಿದ್ದಾರೆ. ಪತಿಗೆ ಭಾರವಾದ ಮನಸ್ಸಿನೊಂದಿಗೆ ನಗುತ್ತಲೇ ಕಳಿಸಿಕೊಟ್ಟಿದ್ದಾರೆ ಬಾಣಂತಿ ಪತ್ನಿ ಸ್ನೇಹ. ಇನ್ನು ಕಾಶ್ಮೀರಕ್ಕೆ ತೆರಳಿದ ಯೋಧನಿಗೆ ಸತ್ಕರಿಸಿ ಶುಭ ಹಾರೈಸಿ ಸ್ನೇಹಿತರ ಬಳಗ ಬೀಳ್ಕೊಟ್ಟಿದ್ದಾರೆ. आगे जा रहा है।